ಹುಬ್ಬಳ್ಳಿಯಲ್ಲಿ ಕನ್ನಡದ ಧ್ವಜವನ್ನ ಕಿತ್ತ ಸಾರಿಗೆ ಸಿಬ್ಬಂದಿ. ಸಾರಿಗೆ ಸಿಬ್ಬಂದಿ ಕ್ರಮಕ್ಕೆ ಈಗ ಆಟೋ ಚಾಲಕರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮುನ್ಸೂಚನೆ ಇಲ್ಲದೇನೆ ಧ್ವಜವನ್ನ ಕಿತ್ತು ಹಾಕಿದ್ದಾರೆ ಅಧಿಕಾರಿಗಳು. ಕನ್ನಡಕ್ಕೆ ಧಕ್ಕೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಆಟೋ ಚಾಲಕರ ಸಂಘದ ಅಧ್ಯಕ್ಷ ಶೇಖರಯ್ಯ ಈ ಕುರಿತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 4 ದಿನದೊಳಗೆ ಧ್ವಜ ಹಾರಿಸಿಲ್ಲ ಅಂದ್ರೆ ತೀವ್ರ ಹೋರಾಟವನ್ನ ಮಾಡ್ತೇವೆ. ಮುನ್ಸೂಚನೆ ನೀಡದೇನೆ ಸಾರಿಗೆ ಸಿಬ್ಬಂದಿ ಬಾವುಟವನ್ನ ಕಿತ್ತಿದ್ದಾರೆ ಅಂತ ಇಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಶೇಖರಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸಬಹುದು. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದಿಢೀರಂತ ಬಂದು ಸಾರಿಗೆ ಸಿಬ್ಬಂದಿ ಕನ್ನಡ ಧ್ವಜವನ್ನ ಕಿತ್ತಿದ್ದಾರೆ. ಅಂದ್ರೆ ಕಂಬದ ಸಮೇತ ಇಲ್ಲಿ ಉರುಳಿಸಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಯಾಕೆ ಈ ರೀತಿ ಮಾಡಿದ್ರು, ಏನು ಎತ್ತ ಅನ್ನೋದ್ರ ಕುರಿತು ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು. ಸದ್ಯ ಸಾರಿಗೆ ಸಿಬ್ಬಂದಿಯ ಈ ಒಂದು ಕ್ರಮಕ್ಕೆ ಆಟೋ ಚಾಲಕರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದು, ಇನ್ನು 4 ದಿನದೊಳಗೆ ಧ್ವಜವನ್ನ ಹಾರಿಸಿಲ್ಲ ಅಂದ್ರೆ ನಾವು ತೀವ್ರ ಹೋರಾಟವನ್ನ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಕುರಿತು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಶೇಖರಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಏನೆಲ್ಲ ಹೇಳಿದ್ದಾರೆ ನೋಡೋಣ. ನಾವು ಎಲ್ಲರಿಗೂ ಮನವಿ ಮಾಡಿದ್ವಿ, ಹಳೆ ಬಸ್ ನಿಲ್ದಾಣ ಅಧ್ಯಕ್ಷಗಳ ಪದಾಧಿಕಾರಿಗಳಿಗೆ, ಈ ನಿಲ್ದಾಣದಲ್ಲಿ ಇರುವಂಥ ಬೋರ್ಡನ್ನು ತೆಗೀರಿ, ಅತಿ ಸುಂದರವಾದ ನಿಲ್ದಾಣವನ್ನು ಮಾಡಿಸೋಣ ಅಂತ ಹೇಳಿ ನಾವು ಸಂಘಟನೆ ಎಲ್ಲರೂ ಬಂದು ಹೇಳಿದಾಗ ನಿಲ್ದಾಣದ ಬೋರ್ಡ್ ಸರಿ ತೆಗೆದು ಹಾಕಿದ್ವಿ. ಅಲ್ಲಿ ನಾವೊಂದು ಪೈಪ್ ಮೇಲೆ ಸುಂದರವಾದ ಕನ್ನಡ ಬಾವುಟವನ್ನು ಹಾಕಿದ್ವಿ. ಇವತ್ತು ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ 20 ರಿಂದ 30 ಮಂದಿ ನನ್ನ ಆಟೋ ರಿಕ್ಷಾ ಚಾಲಕರ ಸದಸ್ಯರು ಮನವಿ ಮಾಡ್ಕೊಂಡ್ವಿ, ಸರ್ ತೆಗಿಬೇಡಿ, ನಮ್ಮ ಹಿರಿಯರು ಬರ್ತಾರೆ ಕೇಳ್ತೀವಿ, ನಿಮ್ಮ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊತೀವಿ, ನಾವೆಲ್ಲರಿಗೂ ಮನವಿ ಮಾಡ್ಕೊಂತ ಹೇಳಿದ್ರು ಕೂಡ ಕೇಳಲಾರ್ದೆ ಭ್ರಷ್ಟ ಅಧಿಕಾರಿಗಳು ಬಂದು ಏಕಾಏಕಿ ಕನ್ನಡ ಬಾವುಟ ಪೈಪನ್ನು ಕಟ್ ಮಾಡಿ ಹೋಗಿದ್ದಾರೆ. ನಾವು ಎಲ್ಲರಿಗೂ ಮನವಿ ಮಾಡಿದ್ವಿ, ಹಳೆ ಬಸ್ ನಿಲ್ದಾಣ ಅಧ್ಯಕ್ಷಗಳ ಪದಾಧಿಕಾರಿಗಳಿಗೆ, ಈ ನಿಲ್ದಾಣದಲ್ಲಿ ಇರುವಂಥ ಬೋರ್ಡನ್ನು ತೆಗೀರಿ, ಅತಿ ಸುಂದರವಾದ ನಿಲ್ದಾಣವನ್ನು ಮಾಡಿಸೋಣ ಅಂತ ಹೇಳಿ ನಾವು ಸಂಘಟನೆ ಎಲ್ಲರೂ ಬಂದು ಹೇಳಿದಾಗ ನಿಲ್ದಾಣದ ಬೋರ್ಡ್ ಸರಿ ತೆಗೆದು ಹಾಕಿದ್ವಿ. ಅಲ್ಲಿ ನಾವೊಂದು ಪೈಪ್ ಮೇಲೆ ಸುಂದರವಾದ ಕನ್ನಡ ಬಾವುಟವನ್ನು ಹಾಕಿದ್ವಿ. ಇವತ್ತು